ಈ ಥರ ಇದನ್ನ ಮನಗ್ಸೋಕ್ಕೆ ನಮಗೆ ತೊಗೊಂಡಿದ್ದ ಟೈಮು 1 ಅವರು, 10 ಮಿನಿಟ್ಸು 20 ಮಿನಿಟ್ಸ್ ಅಲ್ಲ, 1 ಅವರು. ಅವ್ನು ನಾಳ ಕಟ್ಟೋನು ಬರ್ತಾನೆ ಅಂತ ನೋಡಿಬಿಟ್ರೆ ಯಾವ ಥರ ಆಡುತ್ತೆ ಅಂದರೆ, ಯಾರವರೇ ಪಕ್ಕದಲ್ಲಿ, ಸಾಕಿರೋರವರ, ಯಾರವರ ಏನು ನೋಡೋದೇ ಇಲ್ಲ. 1 ಅವರ್ ಆಟ ಆಡಿಸಿ ಕೊನೆಗೆ ಹಿಡ್ದಿರೋದು ಇದನ್ನು. ಅದನ್ನು ಕೆಡಿ ಹಾಕ್ಬಿಟ್ಟು ನಾಳ ಕಟ್ಟಿಸ್ತಿದ್ದೆ. ನಾಳೆ ಏನಕ್ಕೆ ಕಟ್ಟಿಸ್ತಿದ್ದೆ ಅಂದರೆ ಕಾಲೆಲ್ಲ ಸ್ವಲ್ಪ ಸಮಕೊಬಿಟ್ಟಿತ್ತು. ನಾಳೆ ಇಲ್ದೇ ತಿರುಗಾಡಿ ಸ್ವಲ್ಪ ಕಾಲೆಲ್ಲ ಸಮಕೊಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಲೈಟಾಗಿ ಉಗುರೆಲ್ಲ ಬೆಳೆದ್ಬಿಟ್ಟಿತ್ತು. ಅದನ್ನು ಅವ್ನು ಕರೆಸ್ಬಿಟ್ಟು, ನಮ್ಮ ಇವನು ಅಡ್ಡು ಅಂತ, ಜಕೀರ್ ಅಂತ ಇವನ ಹೆಸರು, ಬನ್ನೂರವನು. ಇವ್ನು ನಂಬರ್ ಬೇಕಾದ್ರೆ ಕಾಂಟ್ಯಾಕ್ಟಲ್ಲಿ ಹಾಕಿರ್ತೀನಿ. ಬನ್ನೂರು ಈ ಸುತ್ತಮುತ್ತ ರಂಗಸಮುದ್ರ ಈ ಸೈಡ್ ಎಲ್ಲಿ ಕರೆದ್ರು ಚಿಕ್ಕಮಂಗ್ಳೂರ್ವರೆಗೂ ಹೋಗಿ ನಾಳ ಕಟ್ತಾರೆ ಇವರು. ಅದಾದಮೇಲೆ ಒಂದು 15 ದಿನದಿಂದ ಕರಿತಾನೆ ಇದೆ, ಬಾಗುರು ಸ್ವಲ್ಪ ನಾಳ ಕಟ್ಟಬೇಕು ಅಂತ ಬರೋಕ್ಕಾಗಿರಲಿಲ್ಲ. ಬಂದು ಸ್ವಲ್ಪ ಎಲ್ಲ ನೀಟಾಗಿ ಕಾಲೆಲ್ಲ ಕೊಳುಬೆಲ್ಲ ಒರೆಸಿ ನೀಟಾಗಿ ನಾಳ ಕಟ್ಟಿಸ್ದೆ. ಅವನಿಂದ ಏನಕ್ಕೆ ಸುಮ್ಮನೆ ನಾಳ ಕಟ್ಟಿಸಿದ್ಯಾ, ಇನ್ನೇನು ಗುರು ನಾಳೆನೂ ಫಲನೂ ನಿಂತೆಲ್ಲ, ಏನಂಗಿಲ್ಲ ಸುಮ್ಮನೆ ಕಟ್ಸು, ನಾ ಕೆಲಸನ ರೋಡಿಲಿ ಅಂತಂದೆ. ಅದಕ್ಕೆ ಒಂದು ಜೊತೆಗೆ ಒಂದು ಕೂಟ ಹಾಕ್ಬಿಡು ಅಂತ ಅಂತಿದ್ದೆ. ಕೂಟ ಏನು ಬೇಡ, ಒಂಟಿನೇ ಇರಲಿ ಅಂದ್ಬಿಟ್ಟು ನಾಳೆ ಎಲ್ಲ ಕಟ್ಟಿಸ್ದೆ. ಇವಾಗ ಸ್ನೇಹಿತರೆ, ಒಂದು ಜೊತೆ ಹಸುಗೆ ನಾಳ ಕಟ್ಟಾಗಿ 900 ರೂಪಾಯಿ ಮಾಡೋರೆ. ನೀವೆಲ್ಲ ಹೇಳ್ತೀರ ಅಲ್ಲಿಗೆ ಬಂದು ಕಟ್ತಾರೆ. ಒಂದು ಜೊತೆ ಹಸುಗೆ 900 ರೂಪಾಯಿ. ಇವು ಏನಂತಂದರೆ ನಾವು ಹೆಂಗೆ ಕೇಳ್ತೀವಿ ಆ ಥರ ಕಟ್ಕೊಡ್ತಾರೆ. ಗೊತ್ತಿರೋರಾದರೆ. ಬೇರೆಯವರಾದರೆ ಒಂದು 4 ಡೇಸ್ ಬ್ಯಾಕ್ ಒಬ್ರು ಕಳಿಸಿದ್ದೆ, ನಾಳೆ ಕಟ್ಟಬೇಕು ಬನ್ನಿ ಅಂತ. 1-2 ನಾಳೆ ಇತ್ತು ಅಂದ್ಬಿಟ್ಟು ಹೆಂಗೋ ಕಿತ್ತಾಕ್ಬಿಟ್ಟು ಕಟ್ತೀನಿ ಅಂದ್ಬಿಟ್ಟು ಹೆಂಗೆಂಗೋ ಇದು ಮಾಡ್ತಾಯಿದ್ರು. ಇಲ್ಲ ಅಣ್ಣ, ನಾವು ಸುಮ್ಮನೆ ಅದನ್ನ ಸುಮ್ಮನೆ ಹೆಂಗೆಂಗೋ ಕಟ್ಸೋಕ್ಕಾಗಲ್ಲ, ನಮ್ಗೆ ಅಂದ್ಕೊಂಡಿರಾಗೆ ನಾವು ಕಟ್ಸ್ಬೇಕು ಅದನ್ನು, ಇಲ್ಲ ಕಟ್ಬೇಡಿ ಅಂತ ಅಂದ್ಬಿಟ್ಟು ಕಟ್ಟಿಸಿಲ್ಲ. ಹಾಗೆ ಕಳಿಸ್ಬಿಟ್ಟೆ ಅವ್ರನ್ನ ದುಡ್ಡು ಕೊಟ್ಟು. ಅದಾದಮೇಲೆ ಇವ್ನು ಕರೆಸಿ, ಇಲ್ಲ ಗುರು ನಂಗೆ ನಾಳೆ ಕಟ್ಟಲೇಬೇಕು ಅಂದ್ಬಿಟ್ಟು ಕಟ್ಟಿಸ್ಬಿಟ್ಟು ಇದು ಮಾಡಿದ್ದೀನಿ. ಸುಮಾರು ದಿನ ಆಗಿತ್ತು ಇದಕ್ಕೆ, 4 ತಿಂಗಳಾಗಿತ್ತು ನಾಳೆ ಕೆಡ್ದು. ಬಟ್ ಏನು ಮಾಡುತ್ತಂದರೆ ಅವ್ನು ಕಂಡ್ರೆ ಸ್ವಲ್ಪ ಗಲಾಟೆ ಮಾಡುತ್ತೆ ನಮ್ಮನ್ನ. ಪಕ್ಕದಲ್ಲಿ ಯಾರವರೇ ಏನು ನೋಡೋದೇ ಇಲ್ಲ. ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಕೆಡ್ದು ನಾಳೆ ಕಟ್ತಾಯಿದ್ದ. ಮ್ಯಾಕ್ಸಿಮಮ್ ಅಂದ್ರೂ ಒಂದು 20-25 ನಿಮಿಷ ಆಗುತ್ತೆ ಸ್ನೇಹಿತರೆ. ಏನಕ್ಕಂದರೆ ನೀಟಾಗಿ ಕೊಳವೆಲ್ಲ ಕೊಚ್ಚಿ ನೀಟಾಗಿ ಕರುಗಳ ಪಾದ ಇರ್ತಾವಲ್ಲ ಆ ಥರ ಮಾಡಿ ನೀಟಾಗಿ ಕಟ್ಟಬೇಕು ಅಂದರೆ 20-25 ನಿಮಿಷ ಆಗುತ್ತೆ. ಹಂಗೆ ನಮ್ಮ ಅಣ್ಣ ಒಬ್ಬರು ಬಂದರು, ಅವ್ರದ್ದು ನಾಳೆ ಕಟ್ಟಬೇಕಿತ್ತು. ನಾನು ಒಂದು 20 ದಿನದಿಂದ ಫೋನ್ ಮಾಡ್ತಾಯಿದ್ದೀನಿ, ಬರ್ತಾ ಇಲ್ವಲ್ಲ ಏನಕ್ಕೆ ಅಂತಂದರು. ಇಲ್ಲ ಸ್ವಲ್ಪ ಕೆಲಸ ಇತ್ತು ಬರೋಕ್ಕಾಗಲಿಲ್ಲ ಅಂದ್ಬಿಟ್ಟು ಹೇಳ್ತಾಯಿದ್ದ. ಸರಿ ನಡಿ ಇವಾಗಲೇ ಕಟ್ಕೊಡ್ತಿಲ್ಲ, ಅವರೆಲ್ಲ ನಾನು ಹೊರಗಡೆ ಹೋಗಬೇಕು, ನಾಳೆ ಬಂದು ಕಟ್ಕೊಡೋದಕ್ಕೆ. ಸರಿ ಆಯಿತು ನಾಳೆ ಬರ್ತೀನಿ ಅಂತ ಕಟ್ಕೊಟ್ನೋ ನಾಳೆಗೆ ಏನೋ ಗೊತ್ತಿಲ್ಲ. ಬಟ್ ಫುಲ್ ಬ್ಯುಸಿ ಇರ್ತಾನೆ. ಯಾವಾಗ ಫೋನ್ ಮಾಡಿದ್ರೆ ಅಲ್ಲಿದ್ದೀನಿ ಗುರು, ಇಲ್ಲಿದ್ದೀನಿ, ಅಲ್ಲಿ ಕಟ್ತಾಯಿದ್ದೀನಿ, ಇಲ್ಲಿ ಕಟ್ತಾಯಿದ್ದೀನಿ. ಇವಾಗ ನಮ್ಮ ಸುತ್ತಮುತ್ತ ನಮ್ಮ ಬನ್ನೂರು ಸರೌಂಡಿಂಗಲ್ಲಿ ಇವನು ಒಬ್ಬನೇ ಫೇಮಸ್ ಆಗಿರೋದು. ಇವಾಗ ಚಿಕ್ಕಮಂಗ್ಳೂರ್ವರೆಗೂ ಹೋಗಿ ಕಟ್ತಾನೆ ರೇಸ್ ಹಸುಗಳಿಗೆ ನಾಳೆನೇ ಇವನು. ಇವ್ರ ನಂಬರ್ ಹಾಕಿರ್ತೀನಿ, ನಿಮ್ಗೆ ಗೊತ್ತಿರೋರು ಯಾರಾದರೂ ಬೇಕು ಅಂತಂದರೆ ನಾಳೆ ಕಟ್ಟಿಸ್ಕೊಳ್ಬೇಕಾದ್ರೆ. ಇವಾಗ ರೇಸ್ ಆಡ್ತಿರೋರು, ಚಿಕ್ಕ ಕರುಗಳು ರೇಸ್ ಆಡ್ತಿದ್ರು, ಇವ್ರು ಯಾರೆಲ್ಲ ಕರೆದ್ಬಿಟ್ಟು ನನಗೆ ನಾಳೆ ಕಟ್ಕೊಡ್ಬೇಕು ಬನ್ನಿ, ಇಲ್ಲ ಹಸ್ಗಳು ರೇಸ್ ಆಡ್ತಿರೋರು ಯಾರು, ಸಾಲಿಗ್ರಾಮ ಸೈಡವ್ರು ಯಾರು ಗೊತ್ತಿರೋರು, ಇಲ್ಲ ನಾಳೆ ಚೆನ್ನಾಗಿ ಕಟ್ತಾರಂತಲ್ಲ ಇವರು ಅಂದ್ಬಿಟ್ಟು ಕರೆಸಿ ಅಂತಂದ್ರು ಬಂದು ಮಾಡಿಕೊಡ್ತಾರೆ ಇವರು. ಆ ಕಡೆ ಸೈಡಲ್ಲಿ ಕುಂತ ನೋಡಿ ನಮ್ಮ ಅರುಣ್ ಅಂತ. ನಾನಿಲ್ಲ ಅಂದ್ರೂ ನನ್ನ ಹಸು ಎಲ್ಲ ನೋಡೋದು. ಇವಾಗ ನಾನು ಎಲ್ಲರೂ ಹೋದರೆ ಸ್ವಲ್ಪ ಹಸು ನೋಡ್ಬಿಡು, ಹಸು ನೀರು ಕುಡಿಸ್ಬಿಡು, ತಿಂಡಿ ಕೊಟ್ಬಿಡು ಅಂದರೆ ಕೊನೆ ಪಕ್ಷ ಅವನು ಹಿಡ್ಕೊಂಡೋಗಿ ತಿರ್ಗಾಡ್ಸ್ಕೊಂಡು ಬರ್ತಾನೆ. ಇಲ್ಲಾಂದರೆ ಅವನೇನೋ ಫ್ರೀ ಆಗಿದ್ರೆ ಹೋಗಿ ಈದನ್ನೇ ಓಡಿಸ್ಕೊಬರ್ತಾನೆ ಹಸುಗೆ. ನಾವು ರೇಸ್ ಆಡ್ಬೇಕಾದ್ರೆ ನಾನು ಅವನು ಜೊತೆಲೇ. ಇವಾಗ ಅವ್ನು ಯಾವುದು ಒಪ್ಕೊತೀನಿ ಆ ಹಸುಗೆ ಹಾಕ್ತಿದ್ವಿ, ನಾನು ಯಾವುದಕ್ಕೆ ಒಪ್ಕೊತೀನಿ ಆ ಹಸುಗೆ ಹಾಕ್ತಾಯಿದ್ವಿ. ಆ ಥರ ನಂದು ಒಂದು ಬಾಂಡಿಂಗು. ನಮ್ಮ ಮಾವನ ಮಗನೇ ಅವನು. ಬಟ್ ಅವನು ಹಸು ವಿಚಾರದಲ್ಲಿ ಅಂದರೆ ಇಲ್ಲ ನಾನು ಇದೇ ಹಸು ಮಾಡಬೇಕು ಅಂದರೆ ಅವನು ಸರಿ ಅದೇ ಹಸುಗೆ ಮಾಡ್ತಿದ್ದೆ, ನಾನು ಇದೇ ಹಸು ಮಾಡಬೇಕು ಅಂದರೆ ನಾನು ಇದೇ ಹಸು ಮಾಡ್ತಿದ್ದೆ. ಬಟ್ ಇವಾಗ್ಲೂ ಫಲ ನಿಲ್ತಾ ಇಲ್ಲ. ರೇಸ್ಗೆ ಹಾಕೋಣ ಅಂತ ಇದ್ದಾನೆ. ಬಟ್ ಆದರೂ ಹಣೆಯಲ್ಲಿ ರೇಸ್ ಆಡಬೇಕು, ನಾನು ಫಲ ನಿಲ್ಲಲ್ಲ ಅನ್ನೋದಿದ್ದರೆ ರೇಸ್ ಆಡಿಸ್ತೀವಿ. ಇವಾಗ 3 ಸಲ ಫಲ ಕೊಡ್ಸಿದ್ದೀನಿ, ಫಲ ನಿಂತಿಲ್ಲ. ಇಲ್ಲಾದರೂ ರೇಸೇ ಆಡಬೇಕು, ಅದ್ರ ಹಣೆ ಬರದಲ್ಲಿ ಫಲ ನಿಂತು ಕರ ಹಾಕಲ್ಲ, ರೇಸೇ ಆಡಬೇಕು ಅನ್ನಂಗಿದ್ರೆ ರೇಸ್ ಆಡಿಸ್ತೀವಿ ಅದನ್ನ. ಬಟ್ ನಾವು ಮಡಿಕೊಳ್ಳಲ್ಲ. ಯಾರಾದರೂ ಆಡ್ತೀನಿ ಅಂದರೆ ಇಂಟ್ರೆಸ್ಟ್ ಇದ್ದರೆ ಸೇಲ್ಗಿಲ್ಲ ಕೊಡ್ತೀನಿ ಅವ್ರಿಗೆ, ಆಡ್ಬೋದು ಬೇಕಾದರೆ. ನಾಳೆ ಕಟ್ಸಿದ್ಮೇಲೆ ನಮ್ಗೆ ಗೊತ್ತಿರೋರೊಬ್ಬರು ಗೊಬ್ಬರ ಹೊಡಿತಿದ್ರು. ಅಲ್ಲೋ ನಮ್ಮದು ಒಂದು 4 ತಿಂಗಳಿಂದ ಗಾಡಿನೂ ಕಟ್ಟಿಲ್ಲ, ಸುಮ್ಮನೆ ಮನೇಲೇ ನಿಂತೈತೆ, ಇಲ್ಲಿ ಫಲನೂ ನಿಲ್ತಾಯಿಲ್ಲ, ಗೊಬ್ಬರ ಗಾಡಿ ಕಟ್ಟು ಅಂತಂದಾಗ ಸರಿ ಆಯಿತು ಕೋಣ ಅಂದ್ಬಿಟ್ಟು ಹಿಡ್ಕೊಂಡು ಗಾಡಿ ಕಟ್ಟಿದ್ರು ಸ್ನೇಹಿತರೆ. ಇವತ್ತು ಸ್ನೇಹಿತರೆ ಹಸುಗೆ ನಾಳ ಕಟ್ಟಿಸಿ ಮತ್ತು ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹೊಡೆದು ಅಣ್ಣವ್ರ ಜೊತೆ ಸೇರಿಕೊಂಡು ಸ್ನೇಹಿತರೆ ನಾವು ನೆಕ್ಸ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಟಿದ್ದೆ. ಇವತ್ತು ಗುರುವಾರ ಆಗಿದ್ದರಿಂದ ರಾಯರ ದರ್ಶನ ಮಾಡೋಣ ಅಂತ ನಾವು ಬನ್ನೂರಿಗೆ ಹೋಗ್ತಾಯಿದ್ವಿ. ಬನ್ನೂರಲ್ಲಿ ಎಲ್ಲಿದೆ ಅಂದರೆ ನಮ್ಮ ಹೇಮಾದ್ರಮ್ಮನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಕೋದಂಡರಾಮೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನದೊಳಗಡೆ ರಾಯರದ್ದು ದೇವಸ್ಥಾನ ಇದೆ ಸ್ನೇಹಿತರೆ. ನಾನು ಬೈಕ್ ತೊಗೊಂಡು ಹೊರಟಿದ್ದೆ ರಾಯರ ದೇವಸ್ಥಾನಕ್ಕೆ.
ಇಲ್ಲಿ ನಮ್ಮ ಕರಿಕಾಲ್ ಬೋರೆ ಅಂತ ಬರುತ್ತೆ. ನಮ್ಮ ಮಂಡ್ಯ ಟು ಬನ್ನೂರು ಓಡಾಡಿರೋರ್ಗೆ ಗೊತ್ತಿರುತ್ತೆ ಅದು. ಕರಿಕಾಲ್ ಬೋರೆ ನಮ್ಮ ದಾಸವಾಳ ಕೊಪ್ಪಳಿಂದ ಮುಂದೆ ಹೋದ್ರೆ ಕರಿಕಾಲ್ ಬೋರೆ ಅಂತ ಹೇಳ್ತೀವಿ ನಾವು ಅದನ್ನು. ಅಲ್ಲಿಂದ ಒಂದು ಈಸರ್ ಪೆಟ್ರೋಲ್ ಬಂಕ್ ಸಿಗುತ್ತೆ ನಮಗೆ ಲೆಫ್ಟ್ ಸೈಡಲ್ಲಿ. ಅಲ್ಲಿ ಸ್ನೇಹಿತರೆ 2 ಜೊತೆ ಜಾತ್ರೆ ಮಾಡ್ತಾರಲ್ಲ ಎತ್ತುಗಳಿದೆ. ಒಂದು ಜೊತೆ 2 ಇನ್ನೊಂದು ಜೊತೆ ಎಲ್ಲಾಗ್ದಿರೋದು ಇದೆ. ಬಂಕ್ ಬ್ಯಾಕ್ ಸೈಡಲ್ಲಿ ಇದಿದೆ, ರೈಸ್ ಮಿಲ್ ಇದೆ. ಅಲ್ಲಿ 2 ಜೊತೆ ಎತ್ತುಗಳಿದೆ. ಹಂಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಇದು ಕ್ರಷರ್. ಇದು ಮಾಮೂಲಿ ರೋಡ್ಗಿದೆಲ್ಲ ಕಾಂಕ್ರೀಟ್ ಎಲ್ಲ ಇದು ಮಾಡ್ತಾರಲ್ಲ ಅದು ಕ್ರಷರ್. ಇದು ಬನ್ನೂರು ಅವ್ರದ್ದೇನೆ. ಟೈಮ್ ಆಗಿತ್ತು ಅಂತ ಸ್ವಲ್ಪ ಸ್ಪೀಡಾಗಿ ಹೋಗ್ತಾಯಿದ್ದೆ ಬೈಕಲ್ಲಿ. ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬ ಕೂಗ್ದ, ಇಲ್ಲ ನಾನು ಹೋಗ್ಬೇಕು ಅಂದ್ಬಿಟ್ಟು ಅವನಿಗೆ ಇದು ಮಾಡಿಬಿಟ್ಟು ನಾವು ಬಂದಿದ್ದೆ ಸಂತೆಮಳದಲ್ಲಿ. ಮುಂದೆ ಒಂದು ಸ್ವಲ್ಪ ಮುಂದೆ ಹೋದರೆ ಇದು ಲೆಫ್ಟ್ ಸೈಡ್ಗೆ ಇದು ಕಾಲೇಜ್ ಬರ್ತಲ್ಲ, ಇದು ಗೌರ್ಮೆಂಟ್ ಕಾಲೇಜ್. ಇದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಗೌರ್ಮೆಂಟ್ ಕಾಲೇಜು. ಅದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ಇದು ಬಸ್ ಸ್ಟ್ಯಾಂಡು. ಇದು ನಮ್ಮ ಸಂತೆಮಳ ಸರ್ಕಲ್. ನಾವು ಜೊತೆ ಆದಮೇಲೆ ಯಾರೋ ಒಬ್ಬರು ರೆಡಿಯಾಗಿ ಸಂತೆಮಳ ಸರ್ಕಲಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡ್ತಾಯಿತ್ತು. ಅವ್ರು ಡ್ಯಾನ್ಸ್ ಮಾಡ್ತಿರೋದು ನೋಡ್ಕೊಂಡು ನಾವು ಬಂದಿದ್ದೆ ಕೋದಂಡಸ್ವಾಮಿ ದೇವಸ್ಥಾನಕ್ಕೆ. ಕೋದಂಡಸ್ವಾಮಿ ದೇವಸ್ಥಾನದ ಒಳಗಡೆ ಹೋದಾಗ ಯಾರೋ ಅರ್ಚನೆ ಮಾಡ್ತಾಯಿದ್ರು. ಹಾಗೆ ನೋಡ್ಕೊಂಡು ಕೈ ಮುಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ಆಚೆ ಬಂದ್ವಿ. ಇದೇ ಕೋದಂಡಸ್ವಾಮಿ ದೇವಸ್ಥಾನ. ದೇವ್ರನ್ನ ತೋರಿಸ್ತೀನಿ ನೋಡಿ. ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮ ರಾಯರ ದರ್ಶನ ತೊಗೊಳ್ಳೋಣ ಅಂತ. ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.